ಅಮ್ಮ ಏನಾದ್ರು ತಿನ್ನಕ್ಕೆ ಕೊಡಮ್ಮ, ತುಂಬ ಹೊಟ್ಟೆ ಹಸಿತಿದೆ ಅಮ್ಮ. ಪುಟ್ಟ, ಮನೆಯಲ್ಲಿ ಒಂದು ಕಾಳು ಕಡ್ಡಿನೂ ಇಲ್ಲಪ್ಪ. ಏನೋ ಮಾಡಲಿ, ಸಮಾಧಾನ ಮಾಡ್ಕೊಪ್ಪ. ಇಲ್ಲಮ್ಮ, ತಡ್ಕೊಳಕ್ಕಾಗ್ತಿಲ್ಲಮ್ಮ, ಸಾಯೋ ಥರ ಆಗ್ತದಮ್ಮ. ಪುಟ್ಟ ರೀ ರೀ, ಮಗು ಅಷ್ಟೊತ್ತಿಂದ ಅಳ್ತಿದೆ, ತಿನ್ನಕ್ಕೇನಾದ್ರೂ ತಂದ್ರ? ಏನ್ ತರ್ಲಿ ಗಿರ್ಜಾ? ಸಾಲ ಕೊಡೋಕೆ ಊರವ್ರ ಹತ್ರ ಏನಿದೆ? ಯಾರ ಮನೆಗೆ ಹೋದ್ರು ಅಳೋ ಮಕ್ಕಳು ಹಸಿವಿನ ಸಂಕಟ. ಹಾಳಾದ ಬರಗಾಲ ಬಂದು ನಾಡಿಗೆ ನಾಡನ್ನೇ ಆವರಿಸ್ಕೊಂಡ್ಬಿಟ್ಟಿದೆ. ಸಾಲದು ಅಂತ ಮಹಾರಾಜರು ಹೊಸ ತೆರಿಗೆ ಬೇರೆ ಹಾಕಿದ್ದಾರೆ. ಕಂದಾಯ ಕಟ್ಟಿ ಅಂತ ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ಊರಲ್ಲೆಲ್ಲ ಅದೇ ಸುದ್ದಿ. ಎಲ್ಲರೂ ಗುಳೆ ಹೊರಟಿದ್ದಾರೆ. ನಾವು ಯಾವುದಾದ್ರೂ ಪಟ್ಟಣ ಸೇರ್ಕೊಳ್ಳೋಣ, ಅಲ್ಲೇ ಕೂಲಿ ನಾಲಿ ಮಾಡಿ ಜೀವನ ಮಾಡೋಣ. ನಡಿ, ಬೇಗ ಬೇಗ ಗಂಟು ಮುಟ್ಟೆ ಕಟ್ಕೊಂಡು ಹೊರಟ್ಬಿಡೋಣ. ಹುಡುಕ್ತಾ ಇದ್ದಿದ್ದು ಬಳ್ಳಿ ಕಾಲಕ್ಕೆ ತೊಡರ್ತು ಅಂದಂಗೆ ನನ್ನ ಅದೃಷ್ಟ ಕುಲಾಯಿಸೋಕೆ ಇಷ್ಟು ದಿನ ಬೇಕಾಯಿತು ನೋಡು ಗೋವಿಂದ. ಹೌದು ಗುರುಗಳೇ, ಇನ್ನು ಮುಂದೆ ಮಠದಲ್ಲಿ ನಿಮ್ದೇ ರಾಜ್ಯಭಾರ. ಬಂದ್ರು ಗುರುಗಳು ಬಂದರು. ಬರಬೇಕು ಗುರುಗಳು. ನಮಸ್ಕಾರ. ಶ್ರೀಹರಿ. ತಾವು ಬಂದದ್ದು ಮರುಭೂಮಿಯಲ್ಲಿ ದಿಕ್ಕಿಲ್ಲದೆ ಅಲಿತಾ ಇದ್ದಿದ್ದ ಮನುಷ್ಯನಿಗೆ ಸಿಹಿ ನೀರಿನ ಕೊಳ ಸಿಕ್ಕದಷ್ಟೇ ಸಂತೋಷ ಆಯಿತು ಗುರುಗಳೇ. ಇನ್ನು ಮುಂದೆ ಶಾಶ್ವತವಾಗಿ ನೀವಿಲ್ಲೇ ಉಳಿಬೇಕು. ಶಾಶ್ವತ? ಯಾವುದು ಶಾಶ್ವತ? ಯಾರು ಶಾಶ್ವತ ಆಚಾರ್ಯರೇ? ಅದು ಹಾಗಲ್ಲ ಗುರುಗಳೇ, ನಾನು ಹೇಳಿದ್ದೇನು ಅಂದರೆ ಗುರುಗಳೇ, ಏನಯ್ಯ, ಕಂದಾಯ ಕಟ್ಟಬೇಕು ಅಂತ ಹೇಳಿ ಹೆಂಡತಿ ಮಗನ್ನ ಕರ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದೆಯಾ? 2 ವರ್ಷದ ಕಂದಾಯ ಕಟ್ಟಬೇಕು. ಈ ವರ್ಷ 30 ವರಹ ಜಾಸ್ತಿ ಆಗಿದೆ. ಎಲ್ಲಾನು ಸೇರಿಸಿ ಕಟ್ಟೋವರೆಗೂ ಇಲ್ಲಿಂದ ಹೋಗೋ ಆಗಿಲ್ಲ. ಅಲ್ಲ ಸ್ವಾಮಿ, ತಮಗೆ ಗೊತ್ತಿರೋ ಹಾಗೆ 2 ವರ್ಷಗಳಿಂದ ಒಂದು ಹನಿ ಮಳೆ ಬಿದ್ದಿಲ್ಲ. ಅಳೋ ಮಗುಗೆ ಒಂದು ತುತ್ತು ಗಂಜಿ ಗತಿ ಇಲ್ಲ. ನಾವೇ ಗುಳೆ ಹೊಂಟಿದೀವಿ. ಇನ್ನು ಕಂದಾಯ ಎಲ್ಲಿಂದ ಕೊಡೋಣ ಸ್ವಾಮಿ? ಅದೆಲ್ಲ ಗೊತ್ತಿಲ್ಲ ಕಣಯ್ಯ. ಕಟ್ನಿಟ್ಟಾಗಿ ಕಂದಾಯ ವಸೂಲಿ ಮಾಡಬೇಕು ಅಂತ ರಾಜರಿಂದ ಅಪ್ಪಣೆ ಆಗಿದೆ. ಇರೋದನ್ನ ಮಾರಿ ಕಂದಾಯ ಕಟ್ಟು. ಮಾರೋಕೆ ಏನಿದೆ ಸ್ವಾಮಿ ನಮ್ಮ ಹತ್ರ? ನನ್ನ ಹೆಂಡತಿ ಕತ್ತಲ್ಲಿರೋ ಮಾಂಗಲ್ಯ ಸರನೂ ಮಾರಿ ಜೀವನ ಮಾಡಿದ್ದೀನಿ. ಬೇಕಿದ್ರೆ ಅವಳು ಕೊರಳು ನೋಡಿ. ಕಂದಾಯ ಕಟ್ಟಬೇಕಾಗುತ್ತೆ ಅಂತ ಈ ಅರ್ಶಿನ ದಾರ ತೋರಿಸ್ಬಿಟ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಈ ತಕ್ಷಣ ಕಂದಾಯ ಕಟ್ಟಲಿಲ್ಲ ಅಂದ್ರೆ ನಿನಗೆ ಚಾವಟಿ ಏಟ್ ಬೀಳುತ್ತೆ. ನಮ್ಮ ಹತ್ರ ಇದ್ರೆ ದೇವ್ರ ಹಣೆ ಕೊಟ್ಬಿಡ್ತಿದ್ವಿ ಸ್ವಾಮಿ. ರೈತರ ಪಾಡ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ಸ್ವಾಮಿ, ನಮ್ಮ ಹತ್ರ ಏನೂ ಇಲ್ಲ ಕಟ್ಟೋಕೆ. ಇದ್ದಿದ್ರೆ ಕಂದಾಯ ಕಟ್ಬಿಡ್ತಾ ಇದ್ವಿ. ನೀನು ಬಾಯಿ ಮಾತಲ್ಲಿ ಕೇಳಿದ್ರೆ ಕೊಡಲ್ಲ ಅಲ್ವಾ? ಕಟ್ತೀಯೋ ಬಾರಿಸ್ಲೋ? ನಮ್ಮ ಹತ್ರ ಏನೂ ಇಲ್ಲ ಸ್ವಾಮಿ. ಇದ್ರೆ ಕಟ್ತಾ ಇದ್ವಿ. ಏನಂದೆ? ಇಲ್ಲ ಸ್ವಾಮಿ. ಸ್ವಾಮಿ ಸ್ವಾಮಿ, ನನ್ನ ಗಂಡ ಹೊಡಿಬಿಡಿ, ದಯವಿಟ್ಟು ಬಿಟ್ಬಿಡಿ ಸ್ವಾಮಿ. ಅಪ್ಪ ಹೊಡಿಬಿಡಿ, ಬಿಟ್ಬಿಡಿ. ಬೇಡ ಸ್ವಾಮಿ. ರಾಜ ಪ್ರತ್ಯಕ್ಷ ದೇವರು ಅಂತಾರೆ, ಆದ್ರೆ ನಿಮ್ ರಾಜ ಯುದ್ಧದ ದಾಹದಿಂದ ಬೊಕ್ಕಸನೆಲ್ಲ ಬರಿದ್ ಮಾಡ್ಕೊಂಡು ಜನಗಳ ಮೇಲೆ ಹೊಸ ತೆರಿಗೆ ಹಾಕಿದಾನೆ. ಮೊದಲೇ ಬರಗಾಲದಿಂದ ತತ್ತರಿಸಿ ಹೋಗಿರುವ ರೈತರು ಕಂದಾಯ ಕಟ್ಟು ಅಂದ್ರೆ ಎಲ್ಲಿಂದ ಕಟ್ತಾರೆ? ಮರ್ಯಾದಿಂದ ಊರ್ ಬಿಟ್ಟೋಗಿ, ಇಲ್ಲ ಅಂದ್ರೆ ಜನನೇ ನಿಮಗ್ ಬುದ್ಧಿ ಕಲಿಸ್ತಾರೆ. ನಮ್ಮನ್ನೇ ಹೆದರ್ಸೋದಲ್ದೆ ನಮ್ಮ ರಾಜರ ಬಗ್ಗೆನೇ ಏಕವಚನದಲ್ಲಿ ಮಾತಾಡ್ತೀಯ ಮುದುಕ. ಇವನಿಗೆ ಹೊಡಿಯಲ್ಲ, ನಿನಗೆ ಹೊಡಿತೀನಿರು.
ಬೇಡಿ ಸ್ವಾಮಿ, ಬೇಡಿ ಸ್ವಾಮಿ, ಅವ್ರಿಗೆ ಹೊಡಿಬೇಡಿ. ಬೇಡಿ ಸ್ವಾಮಿ, ಅವ್ರಿಗೆ ಹೊಡಿಬೇಡಿ, ನನಗೆ ಹೊಡೀರಿ ಸ್ವಾಮಿ. ಹೊಡಿತೀರಾ? ಎಷ್ಟು ಹೊಡಿತೀರಾ? ಹೊಡೀರಿ. ನಿಮ್ ದಬ್ಬಾಳಿಕೆ ಬಹಳ ದಿನ ನಡೆಯಲ್ಲ. ಇದನ್ನೆಲ್ಲ ತಪ್ಸಕ್ಕೊಬ್ರು ಬಂದೇ ಬರ್ತಾರೆ. ತಮ್ಮನ್ನು ಇಷ್ಟು ವರ್ಷಗಳ ನಂತರ ಸಂಧಿಸಿದ್ದು ನಮಗೆ ಅತೀವ ಸಂತೋಷವಾಯಿತು. ಆದರೆ ತಾವು ಇಷ್ಟು ವರ್ಷ ಮಠದ ಕಡೆ ಏಕೆ ಬರಲಿಲ್ಲ ಎಂಬ ಅನುಮಾನ ನಮ್ಮನ್ನು ಬಹಳಷ್ಟು ಕಾಡಿದೆ. ಜ್ಞಾನದ ಹುಡುಕಾಟದಲ್ಲಿ ಮನಸ್ಸು ಮಠದ ಕಡೆ ಹೊರಳಲೇ ಇಲ್ಲ. ಯಾದವೇಂದ್ರರೇ, ಸತ್ಯಾನ್ವೇಷಣೆಗೆ ಭೂತ ಭವಿಷ್ಯಕ್ಕಿಂತ ವರ್ತಮಾನದಲ್ಲಿ ಕಳೆದು ಹೋಗುವುದು ಸಹಜವೇ ಸರಿ. ಬನ್ನಿ, ಪೀಠವನ್ನು ಅಲಂಕರಿಸಿ. ನೀವು ನನಗೆ ಮುಜುಗರವನ್ನು ತರುತ್ತಿದ್ದೀರಿ ರಾಘವೇಂದ್ರ ತೀರ್ಥರೇ. ಛೇ, ಹಾಗೇನೂ ಇಲ್ಲ. ಜ್ಞಾನಿಗಳಿಗೆ ಗೌರವ ನೀಡುವುದು ನಮ್ಮ ಪರಮ ಧರ್ಮ. ನಿಮ್ಮ ಜ್ಞಾನದ ಮುಂದೆ ನಮ್ಮದು ಸಾಗರದಲ್ಲಿ ಬೀಳುವ ಒಂದು ಮಳೆ ಹನಿಯಂತೆ. ದೊಡ್ಡ ಮಾತು. ತುಂಬಿದ ಕೊಡ ತುಳುಕುವುದಿಲ್ಲ ರಾಘವೇಂದ್ರ ತೀರ್ಥರೇ. ನಿಮ್ಮ ದಿಗ್ವಿಜಯ ಯಾತ್ರೆ, ಗ್ರಂಥ ರಚನೆ, ಪಾಂಡಿತ್ಯ ಪ್ರದರ್ಶನ ನಾಡಿನ ಉದ್ದಗಲಕ್ಕೂ ಮನೆ ಮಾತಾಗಿದೆ. ನಿಮ್ಮಂತಹ ಮಹಾನುಭಾವರಿಂದ ಗೌರವ ಸ್ವೀಕಾರ ನಮ್ಮ ಪುಣ್ಯವೇ ಸರಿ. ಪರಸ್ಪರ ಗೌರವಗಳ ನಡುವೆ ಪಾಪ ಪುಣ್ಯಗಳ ಮಾತೆಲ್ಲಿ ಯಾದವೇಂದ್ರರೇ? ಅಂದ ಹಾಗೆ ಗುರುಗಳಾದ ಸುಧೀಂದ್ರ ತೀರ್ಥರ ಕಾಲವಾದ ವಿಷಯ ಕೇಳಿ ನಮಗೆ ಅತೀವ ದುಃಖವಾಗಿದೆ. ಹೌದು ಯತಿಗಳೇ, ನಮಗಂತೂ ಆ ದುಃಖದಿಂದ ಹೊರಬರಲು ಬಹಳಷ್ಟು ದಿನಗಳೇ ತೆಗೆದುಕೊಂಡಿತು. ಆಗ ಗುರುಗಳೇ ದರ್ಶನ ನೀಡಿ ಕರ್ತವ್ಯದ ಕಡೆ ಗಮನ ಹರಿಸಲು ಸೂಚಿಸಿದರು. ಆ ನಂತರವಷ್ಟೇ ನಮ್ಮ ಮನಸ್ಸು ತಹಬದಿಗೆ ಬಂದಿತು. ಒಮ್ಮೆ ಅವರ ಬೃಂದಾವನ ದರ್ಶನ ಮಾಡಬೇಕೆಂಬ ಬಯಕೆ ಆಗುತ್ತಿದೆ ರಾಘವೇಂದ್ರ ತೀರ್ಥರೇ. ಅಗತ್ಯವಾಗಿ ಹೋಗಿ ಬನ್ನಿ. ಅವರ ಅಪೇಕ್ಷೆಯಂತೆ ಶ್ರೀ ವ್ಯಾಸತೀರ್ಥರ ಸನ್ನಿಧಿಯಲ್ಲೇ ಬೃಂದಾವನವನ್ನು ನಿರ್ಮಿಸಲಾಗಿದೆ. ತಾವು ಬಯಸಿದಾಗ ಹೋಗಿ ಬರಬಹುದು. ಅಯ್ಯೋ, ಇದೇನು ಗೋವಿಂದ, ಇವರಿಬ್ಬರು ಇಷ್ಟೊಂದು ಅನ್ಯೋನ್ಯವಾಗಿದ್ದಾರೆ. ಹಂಪಿಗೆ ಬೇರೆ ಪ್ರಯಾಣ ಮಾಡಬೇಕು ಅಂತ ಇದ್ದಾರೆ. ಇಲ್ಲ, ನನ್ನ ಕನಸು ನನಸಾಗಬೇಕಂದ್ರೆ ಇವರು ಶಾಶ್ವತವಾಗಿ ಇಲ್ಲೇ ನೆಲೆಸಬೇಕು. ನನಗಿರೋ ಅಸ್ತ್ರ ಇವರು ಒಬ್ಬರೇ. ಶತಾಯಗತಾಯ ಇವ್ರನ್ನ ಪೀಠದಲ್ಲಿ ಗೂಟ ಹೊಡೆದು ಕೂರಿಸಲೇಬೇಕು. ಸ್ವಾಮಿ, ಏಕೆಷ್ಟು ಉದ್ವೇಗ? ನಿಧಾನವಾಗಿ ಸಮಾಧಾನವಾಗಿ ವಿಚಾರಿಸಬಹುದಲ್ಲವೇ? ಹೇಗೆ ಸಮಾಧಾನ? ಯಾರಿಗೆ ಸಮಾಧಾನ? ಸೋಲಿನ ಮೇಲೆ ಸೋಲುಗಳು. ನೆರೆ ರಾಜರು ನಮ್ಮ ಮೇಲೆ ಮುಗಿ ಬೀಳಲು ಹೊಂಚು ಹಾಕುತ್ತಿದ್ದಾರೆ.